ಓಕೆ, ಇವತ್ತ ಅಭ್ಯಾಸಲೇ ದಂದಿರನ ಇವತ್ತು ಕತೆ ಹೇಳೋದಿತ್ತು ಕ್ಲಾಸ್. ನೀವು ಅಭ್ಯಾಸ ಅಂತೂ ಮಾಡ್ರಿ. ಒಂದ ಸಿದ್ದೇಶ್ವರಪ್ಪಗಳು ಹೇಳಿದಂತ ಕತೆ. ಸಿದ್ದೇಶ್ವರಪ್ಪಗಳು ಗೊತ್ತದಾರಲ್ಲ, ನಾ ನಿಜ ಜೀವನದಾಗ ನಂಬುದ ಆ ಮನುಷ್ಯನಷ್ಟ. ಉಳಿದ ಯಾವ ಕೈ ಅದೆಲ್ಲ ಮುಗೀತನ, ಬಟ್ ನಂಬಿಕೆ ಯಾರ ಮೇಲೆ ಒಂದ್ ಸಿದ್ದೇಶ್ವರಪ್ಪಗಳ ಮತ್ತೊಂದು ಸಾಯಿಬಾಬಾ ಅಂತ. ಯಾಕಂದ್ರ ಸಿದ್ದೇಶ್ವರಪ್ಪಗಳು ಹೆಂಗಿದ್ರ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಅವ್ರನ್ನ ಗೌರವಿಸ್ತಾರೆ. ಯಾಕಂದ್ರೆ ಆ ಮನುಷ್ಯನಿಗೆ ದುಡ್ಡಿನ ಆಸೆ ಇಲ್ಲ, ಎತ್ತರದ ಆಸೆ ಇಲ್ಲ. ಬಂದ ನಂಗೆ ಕಾಲ್ ಬಿಡ್ರಿ ಅಂತ ಎಂದು ಅಂತಿಲ್ಲ. ಭಂಡಾರ ಅದ ಇದ ಏನು ಹತ್ತುದು ಗೊತ್ತಿಲ್ಲ, ಏನೂ ಇಲ್ಲ. ಸಿಂಪಲ್ ಇರುವಂತ ಮನುಷ್ಯ. ಅವರು ಪ್ರವಚನ ಕೌಟೆಗುಲ್ ಅಂತೇಳಿ ಗಣೇಶ್ವರಿ ಮುಂದೆ ಬರ್ತದ. ಅಲ್ಲಿ ಕೇಳಿದ ನಂತರ ನನ್ನ ಜೀವನಾನ ಚೇಂಜ್ ಆಯ್ತು. ನಾ ಭಾಳ ಹೊರಟಿದ್ನಿ. ಹೊರಟಂದ್ರೇನ ಒಂಥರ ಹುಬ್ಬ ಅಂದ್ರೆ ಹಿಂಗೇನು ತಪ್ಪು ಮಾಡ್ತಿಲ್ಲಗಿನಿ. ಬಟ್ ಹೆಂಗೈತಿ, ತಪ್ಪಿತ್ತು ತಿಳಿಯದು. ನಂದು ತಪ್ಪಿಲ್ಲಾಗಿತ್ತಂದ್ರೆ ನಾ ಯಾರಿಗೆ ಹೆದರ್ತಿಲ್ಲಾಗಿನಿ. ಅದು ಎದುರು ಮನುಷ್ಯ ಹೆಂಗ ಬೇಕಾದಷ್ಟು ಡೇಂಜರ್ ಇರ್ಬೋದ, ಅದನ್ನ ಎದುರು ಹಾಕೋತೀನಿ ನಾನು. ಬಟ್ ಯಾವಾಗ ಸಿದ್ದೇಶ್ವರ ಅಪ್ಪಗಳ ಪ್ರವಚನ ಕೇಳಿಲ್ಲ, ಭಲೆ ಎದುರು ಮನುಷ್ಯನ ತಪ್ಪಿರ್ಲಿ, ಅವ್ನು ತಪ್ಪು ಮಾಡಕ್ಕೆ ಏನಾರ ಸಿಚುವೇಶನ್ಗಳು ಕಾರಣ ಇರ್ತಾವ, ಏನೋ ಪರಿಸ್ಥಿತಿಗಳು ಕಾರಣ ಇರ್ತಾವ. ಈ ರೀತಿ ಯೋಚನೆ ಮಾಡೋದು ಕಲಿಸಿದ್ದವರು ಸಿದ್ದೇಶ್ವರಪ್ಪಗಳು. ಸೊ ಅವರೇ ಹೇಳಿದ ಒಂದು ಕತೆ ಹೇಳ್ತೇನೆ ನನಗೆ, ಮನುಷ್ಯಾಗ ಎಷ್ಟು ದುರಾಸೆ ಇರ್ತದಂತ. ಒಮ್ಮೆ ಏನಾಗ್ತೈತಿ, ಒಬ್ಬ ರಾಜ ಇರ್ತಾನ ಊರಾಗ, ಅಗದಿ ಒಳ್ಳೆ ರಾಜ. ಊರನ್ನೆಲ್ಲ ಚೆನ್ನಾಗಿ ಸಂಭಾಳಿಸ್ತಿರ್ತಾನೆ, ಎಲ್ಲ ಮಾಡ್ತಿರ್ತಾನು. ಅಂತ ರಾಜನ ಒಂದಿನ ಹುಟ್ಟುಹಬ್ಬ ಇರ್ತೈತಿ. ರಾಜನ ಬರ್ತಡೇ ಕಾರ್ಯಕ್ರಮ, ನೀವು ಏನಂತೀರಿ ಬರ್ತಡೇ ಅಂತೀರಿ. ಆ ಕಾರ್ಯಕ್ರಮದಾಗ ಎಲ್ಲ ಊರ್ ಮಂದಿನ ಕರೆದಿರ್ತಾನ. ಅವಾಗ ಯಾರ್ಯಾರು ಏನೇನ್ ಬೇಕು ಬೇಡ್ರಿ ತನ ಎಲ್ಲಾರು ನಂಗೆ ಸೀರೆ ಬೇಕು, ರೊಕ್ಕ ಬೇಕು, ಆದಿದ್ ಬೇಡನ ಎಲ್ಲ ದಾನ ಮಾಡ್ತಿರ್ತಾನೆ. ಆದ್ರೆ ಒಬ್ಬ ಮುದುಕ್ ಮನುಷ್ಯ, ಒಬ್ಬ ಒಂದ 50-60 ವಯಸ್ಸಿನ ಒಬ್ಬ ಮುದುಕ್ ಮನುಷ್ಯ, ಅವನ ಆಸೆ ಹೆಂಗಿರ್ತೈತಿ ಅಂದ್ರ, ರಾಜ ನಂದೊಂದು ಇಚ್ಛೆ ಐತಿ, ನೀ ಅದನ್ನ ಪೂರ್ಣ ಮಾಡ್ಬೇಕಂತ. ಏನ್ ಮಾಡ್ಬೇಕು? ಪೂರ್ಣ ಮಾಡ್ಬೇಕು ಅಂದ್ ರಾಜ ಅಂತ. ನೀ ಏನ ಅಂತ ಅಜ್ಜ ಅಂತನೋ, ರಾಜ ನನಗೆ ಎಷ್ಟು ಸಾಧ್ಯ ಇತ್ಲ, ನಾ ಎಲ್ಲಿ ಮಠ ನನಗೆ ಸಿಕ್ಕಾಪಟ್ಟೆ ಆಸ್ತಿ ಬೇಕತ್ತ. ನನ್ ಏನಂತನು ಸಿಕ್ಕಾಪಟ್ಟೆ ಆಸ್ತಿ ಬೇಕು. ಆ ರಾಜ ಅಂತಾನೆ ಎಷ್ಟು ಆಸ್ತಿ ಬೇಕು? ಇಲ್ಲ, ನಂಗೆ ಸಿಕ್ಕಾಪಟ್ಟೆ ಆಸ್ತಿ ಬೇಕು ಅಂದ್ ರಾಜ ತನ್ನ. ಆಯ್ತಪ್ಪ, ನಿಂಗೆ ಸಿಕ್ಕಾಪಟ್ಟೆ ಆಸ್ತಿ ಇಲ್ಲ ಬೇಕಲ್ಲ, ನೀ ಏನ್ ಮಾಡುದು, ನಾಳೆ ಮುಂಜಾನೆ ಎದ್ದು ಬರುದು, ಸೂರ್ಯ ಉದಿ ಆಗೋ ಟೈಮ್ ಕಂದ್ರೆ ಬರುದ, ಅಲ್ಲಿದು ಓಡ್ಲಕ್ ಚಾಲು ಮಾಡುದು. ಎಷ್ಟು ದೂರ ಓಡ್ತಿಲ್ಲ, ಓಡಿ ಮತ್ತೆ ರಿಟರ್ನ್ ಬರ್ಬೇಕು. ಎಲ್ಲಿ ಮಠ? ಸೂರ್ಯ ಮುಳುಗು ಒಳಗಾಗಿ. ಸೂರ್ಯ ಮುಳುಗು ಒಳಗಾಗಿ ನೀ ರಿಟರ್ನ್ ಬಂದಿ ಅಂದ್ರ ಅಷ್ಟೆಲ್ಲ ನೀ ಎಷ್ಟು ದೂರ ಹೋಗಿ ಬಂದಿರ್ತಿಲ್ಲ, ಅಷ್ಟೆಲ್ಲ ಆಸ್ತಿ ನಿನಗ, ಅಷ್ಟೆಲ್ಲ ಆಸ್ತಿ ನಿನಗ. ಇಷ್ಟನ್ನ ನಾ ಮುದುಕಗ ದುರಾಸೆ ಹುಡ್ತೈತಿ. ನಾಳೆ ಹರ್ಯಾಗ ಏನ್ ಮಾಡ್ದ, ಓಡ್ಲಕ್ ಚಾಲು ಮಾಡ್ದ. ಎಷ್ಟು ದೂರ ಓಡ್ತಲ್ಲ ಅಷ್ಟೆಲ್ಲ ಆಸ್ತಿ ನನಗೆ ಸಿಗ್ತೈತಿ. ಅದ್ ನನಗ ನಾನ ರಾಜನ್ಕಿಂತ ಶ್ರೀಮಂತನಾಗಿ ಬಿಡ್ತು, ನನ್ ದುರಾಸೆ ಹುಟ್ಟು ಬಿಡ್ತೈತಿ. ನೋಡ್ರಿ, ನಿಮಗ್ ಹೆಂಗ್ ಚಾನ್ಸ್ ಕೊಟ್ರ ಯಪ್ಪ, ಎಲ್ಲ ಪ್ಲಾಟ್ಗಳು 20 ಲಕ್ಷ 30 ಲಕ್ಷ ತಗೋಪಾಲ್ದೇನು ಓಡಿ ಬಂದ್ರೆ ಆಯ್ತಲ್ಲ ಅಟ್ ಆಸ್ತಿ. ಅದೇ ರೀತಿ ಅವಂಗ ಆಸೆ, ಸರ್ವಸಾಮಾನ್ಯಗ ದುರಾಸೆ ಹುಡ್ತೈತಿ. ಅವ್ ಆಯ್ತು, ಮುದಕ್ ಏನ್ ಮಾಡ್ತಾನ, ರಾತ್ರಿ ಖುಷಿಲಿ ಊಟ ಮಾಡ್ತಾನ, ಪಟಗಿಸಿ ಮನ್ಕೊಂಡ್ ಬಿಡ್ತಾನ. ಮನ್ಕೋತನ ಮುಂಜಾನೆ ಎಲ್ಲಾ ಊರ್ ಜನ ಬಂದಿರ್ತೈತಿ. ಅವ್ ಮುದುಕ್ ಮನುಷ್ಯ ಓಡ್ದ್ ನೋಡ್ಲಕ್. ರಾಜ ನಿಂತಿರ್ತಾನು, ಮೈದಾನ ಇರ್ತೈತಿ, ರಾಜ ಸಿಂಹಾಸನ ಮೇಲೆ ಕೂತಿರ್ತಾನು. ಆ ಮುದುಕ್ ಮನುಷ್ಯ ಏನ್ ಮಾಡ್ತಾನ, ಓಡ್ಲಕ್ ಚಾಲು ಮಾಡ್ತಾನ. ಓಡೋತ್ನಾಗ ನೆಲ ಏನ ಒಂದ ಟೈಪ್ ಇರಂಗಿಲ್ಲ, ಗುಡ್ಡ ಇಳಿತ ತೆಗ್ಗ ಹಿಂಗೆಲ್ಲ ಇರ್ತದ. ಮುದುಕ್ ಮನುಷ್ಯ ಸಮತಟ್ಟಾದ ನೆಲದಿಂದ ಗುಡ್ಡ ಹತ್ತಾನ. ಗುಡ್ಡದಿಂದ ದಾಟ್ ಮತ್ತೆ ಆ ಕಡೆ ಹೋಗ್ತಾನ. ಹಿಂಗ ಓಡ್ಲಕ್ ಚಾಲು ಮಾಡ್ತಾನ. ಮನಸ್ಸ ಅವನ್ ತುಂಬಾತ್. ಮನಸ್ಸಿಗಿನ ದುರಾಸೆ ಒಟ್ಟ ದಣಿವಾಲ. ಅವನ್ ತಲೆಯಾಗ ಹಸಿವು ಇಲ್ಲ, ನೀರಿಲ್ಲ, ಏನು ಒಟ್ಟ ಯಾವುದೋ ಆಸೆನೇ ಇಲ್ಲ. ತಲೆಯಾಗ ಒಂದ ಆಸೆ, ಯಾನ ಆಸ್ತಿಯ ದುರಾಸೆ. ಓಡ್ಲಕ್ ಹತ್ತಾನ. ನೀರಡಿಕೆ ಅನ್ವಲ್ಲ, ಮಧ್ಯಾಹ್ನ ಊಟ ಹಸು ಊಟ ಟೈಮ್ ಇರ್ತಿತ್ತು, ಊಟ ಅನ್ವಲ್ಲ, ಒಟ್ಟ ಓಡ್ಲಕ್ ಹತ್ತಾವ. ಇಷ್ಟು ಓಡ್ತಾನು. ಮತ್ತ ಅವ್ನ್ ರಾಜ ಒಂದ್ ಕಂಡೀಷನ್ ಹಾಕಿರ್ತಾನಲ್ಲ, ಸೂರ್ಯ ಮುಳುಗು ಒಳಗಾಗಿ ನೀ ರಿಟರ್ನ್ ಬರ್ಬೇಕು. ಈ ಮುದುಕ್ ಮನುಷ್ಯ ಹಿಂಗ್ ಓಡಿರ್ತಾನಲ್ಲ, ಎಲ್ಲಿ ನೀರು ಕುಡಿಯಂಗಿಲ್ಲ, ಊಟ ಮಾಡಂಗಿಲ್ಲ. ಶರೀರ ದಂಡಿರ್ತೈತಿ, ಆದ್ರ ಮನಸ್ಸು ಅವನ್ ದಂಡಿರಂಗಿಲ್ಲ. ಮನಸ್ಸಿಗೆ ದುರಾಸೆ ಹುಟ್ಟಿರ್ತೈತಿ.
ಮನುಷ್ಯಗೆ ಒಟ್ಟ ದನಿವಿಲ್ಲ. ಯಾಕ ಎಷ್ಟು ಓಡಿದಟ್ಟ ಆಸ್ತಿ ನನಗ, ನಾ ಭಾಳ ಶ್ರೀಮಂತ ಆಗವನು, ನಾ ಮುದುಕಾದ್ರೆ ಏನು ನಾ ದೊಡ್ಡ ಶ್ರೀಮಂತ ಆಗವನು ಅಂತ ದುರಾಸೆ ಇರ್ತದ. ಅವ್ನು ಓಡ್ತಾನ ಮಧ್ಯಾಹ್ನ 2 ಆಗ್ತೈತಿ, 3 ಆಗ್ತೈತಿ, 4 ಆಗ್ತೈತಿ, 5 ಆಗ್ತೈತಿ, ನೆನಪ ಆಗ್ತೈತಿ. ಇನ್ನು ರಿಟರ್ನ್ ಸೂರ್ಯ ಮುಳುಗು ಒಳಗಾಗಿ ರಿಟರ್ನ್ ಆಗ್ಬೇಕು. ಅವ್ ಮುದುಕ್ ಮನುಷ್ಯ ಸಾಕತ್ತಾನ, ಇಟ್ಟಕ ತಿರುಗ್ತಾನ. ಎಲ್ಲಿ ಮಠ ಅಂದ್ರೆ ಹಿಂಗ ಬಿಜಾಪುರ ಮಠ ಓಡಿರ್ತಾನ, ಅಷ್ಟು ದೂರ ಓಡಿರ್ತಾನ. ಇನ್ ತಿರುಗ್ಬೇಕಲ್ಲ, ಓಡ್ಲಕ್ ಹತ್ತಾನ. ಹೋಗೋತ್ನ್ಯಾಗ ಖುಷಿಲಿ ಇರ್ತಾನ, ಬರೋತ್ನ್ಯಾಗ ಮತ್ ಪಲ್ಲ ದಾಟಬೇಕಲ್ಲ. ಅವಾಗ ಮುದುಕ್ ಒಟ್ಟ ಓಡ್ಲಕ್ ಚಾಲು ಮಾಡ್ತೈತಿ. ಶರೀರ ಎಲ್ಲ ಸೋತಿರ್ತೈತಿ, ಬಾಯಿ ಒಣಗಿರ್ತೈತಿ, ಎದಿ ಬಡಿತಾ ಕಡಿಮೆ ಹೆಚ್ಚ ಆಗ್ತಿರ್ತೈತಿ. ಆದ್ರ ಮನಸ್ಸು ಅವ್ನು ಸೋತಿರ್ಲಕ್ಕಿಲ್ಲ. ಯಾಕ ಮನುಷ್ಯನಾಗ ದುರಾಸೆ ಐತಿ, ಏನ ನನಗ್ ಸಿಕ್ಕಾಪಟ್ಟೆ ಆಸ್ತಿ ಬೇಕು. ಹಂಗ ಓಡ್ತಾ ಬಂದಿರ್ತಾನ. ಏನೋ ಸಮೀಪ 1-2 ಕಿಲೋಮೀಟರ್ ದೂರ ಇರ್ತೈತಿ. ಎಲ್ಲಾರು ಅಂತಿರ್ತಾರ, ಅಜ್ಜ ಓಡ್. ಬಟ್ ಅಜ್ಜ ಇನ್ 2 ಕಿಲೋಮೀಟರ್ ಇದ್ದಾಗ ಸತ್ತು ಬೀಳ್ತಾನ. ಏನಾತನು ಸತ್ತು ಬೀಳ್ತಾನು. ನೋಡ್ರಿ, ಏನ್ ಆಸ್ತಿ ಅದಕ್ಕೆ ಉಪಯೋಗ ಬತ್ತು ಅಂದ್ರೆ ಇಲ್ಲಿ ಹೇಳು ತಾತ್ಪರ್ಯ ಏನ, ಅಟ್ಟ 2 ಎಕರೆ 5 ಎಕರೆ 10 ಎಕರೆ ತಮಗೆ ಎಟ್ ಬೇಕಲ್ಲ ಅಟ್ ಓಡಿ ಬಂದ್ ಮತ್ತೆ ರಿಟರ್ನ್ ಬಂದಿದ್ದು ಸಾಕತ್ತೈತೆ. ಯಾಕಂದ್ರೆ ಒಬ್ಬಗ್ ಆ ಹೊಲ್ದಾಗ ದುಡಿಬೇಕು ಬೇಡ, ಹೌದಿಲ್ಲ? ಅಷ್ಟು ಮಾಡಿದ್ದಂದ್ರ ರಾಜನ ಇಚ್ಛೆ ಏನಿತ್ತು, ಅವ್ನ ಜೀವನ ಕೆಟ್ಟ ಉಪಯೋಗ ಬಿಟ್ಲ ಆಟ ಬೇಡಿದ್ರ ನಡೀತಿತ್ತು. ರಾಜ ನೋಡಬೇಕಂದ್ರೆ ಒಂದ್ ದುರಾಸೆ ಐತಿ. ಹಿಂಗ್ ದುರಾಸೆ ಮಾಡ್ಕೊಂಡ ಜೀವ ಕಳ್ಕೊಂಡ. ಏನ್ ಕಳ್ಕೊಂಡ? ನಮಗ ಜೀವನ ಅನ್ನೋದು ಒಂದ ಮಹತ್ವದ ಇದನ್ ತಿಳ್ಕೊರಿ. ಈಗ ಒಬ್ಬನ ಅಕೌಂಟ್ದಾಗ ಸಿಕ್ಕಾಪಟ್ಟಿ ರೊಕ್ಕ ಅದಾವ, ಖಾನಾಕು ಭಾಳ ಚಂದ ಅದನ್, ಕಾರ್ ಐತಿ, ಬಂಗ್ಲೆ ಐತಿ, ಭಾರಿ ಹೀರೋಯಿನ್ಗಳು ಅದಾರ ಅನ್ಸತ್ತ. ಬಟ್ ಜೀವನ ಬದುಕಾಕ ಅವ್ನಿಗೆ ಟೈಮ್ ಇರ್ಲಿಲ್ಲ. ಅಕೌಂಟ್ದಾಗ ರೊಕ್ಕ ಖಾಲಿ ಅದು, ಮತ್ತೆ ರಿಪೀಟ್ ರೊಕ್ಕ ತುಂಬೋದು. ಮತ್ ಸಡನ್ಲಿ ಅವ್ನ ಡೆತ್ ಆಗಿಬಿಟ್ಟು ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತೈತಿ, ಅಥವಾ ಯಾವ್ದು ಕಾಯಿಲೆ ಸೇರ್ಕೊಂಡ್ ಬಿಡ್ತೈತಿ, ಅಥವಾ ಅವ್ನ ಕೆಲಸನಾಗ ಬರೀ ಬಿಜಿ. ಯಾವಾಗ ಬದುಕಿದವ್? ಈಗಿನ ಎಲ್ಲಾರ ಜೀವನ ಹಂಗಾಗತೈತಿ. ರೊಕ್ಕಿನ ಬೆನ್ನ ಹತ್ತಾರ ಏನ್ ತಲೆಯಾಗಿರ್ತೈತಿ, ನಾ ಮುದುಕಾಗೋ ಮಠ ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿಗೆ, ನಮ್ಮ ಅವ್ವ ಅಪ್ಪಗ ಆಸ್ತಿ ಮಾಡ್ಬೇಕು, ನಾ ದುಡ್ಡು ಹೆಚ್ಚು ಮಾಡ್ಬೇಕು ಅಂತ ಮಾಡ್ಕೊಂಡು ಆ ದುಡ್ಡು ಗಳಿಸ್ಲಾಕ್ ಹೋಗಿ ಇಲ್ಲಿ ಬಂಗಾರದಂತ ಆಯುಷ್ ಕಳ್ಕೊಂಡ್ ಬಿಡ್ತಾನ. ಬಂಗಾರದಂತ ಕಳ್ಕೊಂಡ್ ಬಿಡ್ತಾನೋ, ಆಯುಷ್ ಕಳ್ಕೊಂಡ್ ಬಿಡ್ತಾನ. ಅದಕ್ಕೆ ಜೀವನದಾಗ ಒಂದ್ ನೆನ್ಪಿಟ್ಕೊರಿ, ದುಡ್ಡು ಬೇಕು ಜೀವನಕ್ಕೆ, ದುಡೀರಿ. ಬಟ್ ಆ ದುಡಿಮೆದಾಗ ಕೆಲವು ಕ್ಷಣಗಳು 1 ತಾಸ 1-2 ತಾಸ ನಿಮ್ಗಾಗಿ, ಆ 1-2 ತಾಸ 3 ತಾಸ 4 ತಾಸ 24 ತಾಸ ಇರ್ತಾವ. ಅಟ್ಲೀಸ್ಟ್ 4 ತಾಸ ನಿಮ್ಗಾಗಿ ನಗ್ರಿ, ನಿಮ್ಗಾಗಿ ತಿನ್ರಿ, ನಿಮ್ಗಾಗಿ ಏನ್ರಿ ಒಂದು ಹಾಡಂಗ ಅನ್ಸಿತ್ ಹಾಡ್ರಿ, ಒಂದು ಡ್ಯಾನ್ಸ್ ಮಾಡಂಗ ಅನ್ಸಿತ್ ಡ್ಯಾನ್ಸ್ ಮಾಡಿಬಿಡ್ರಿ. ಮಂದಿ ಏನ್ ವಿಚಾರ ಮಾಡ್ತಾರ ಅದನ್ನ ನೋಡ್ಬೇಡ್ರಿ. ಯಾಕಂದ್ರೆ ಈ ಜೀವನ ನಿಸರ್ಗ ಕೊಟ್ಟಿದ್ದು. ಯಾರು ಕೊಟ್ಟಿದ್ದು? ಬಟ್ ನಿಸರ್ಗ ಕೊಟ್ಟಂತ ಶರೀರ, ಈ ಜೀವನ ಆ ಮನುಷ್ಯನ ಕೃತಿಕ ಸಿಸ್ಟಮ್ ಐತ್ಲ, ಜಾತಿ ಧರ್ಮ ಭೇದ ಮದುವೆ ತಾಪತ್ರೆ ಆ ಇದ್ರಾಗ ಈ ಶರೀರವನ್ನು ಹಾಳು ಮಾಡ್ಕೊಳತ್ತ ತಿಳಿಯತೈತಿ. ಅದಕ್ಕಾಗಿ ಜೀವನ ಯಾವತ್ತು ಬದುಕ್ರಿ. ನೋಡ್ರಿ, ಇಷ್ಟೆಲ್ಲ ಟೆನ್ಷನ್ ಇರ್ತದೆ, ಡಿಪ್ರೆಷನ್ ಇರ್ತದೆ, ಎಲ್ಲ ಇರ್ತದೆ. ಬಟ್ ಹಸುವಾದು ಎಲ್ಲಿ ನನಗೆ ಏನ್ ಅನಿಸ್ತೈತಿ ಅದನ್ನ ಹೋಗಿ ತಿಂದು ಬರ್ತಾನೆ. ಎಲ್ಲಿ ಖುಷಿ ಅನಿಸ್ತೈತಿ ನಗತನು, ಯಾರ ಜೊತೆ ಮಾತಾಡಂಗ ಅನಿಸ್ತೈತಿ ಮನಸ್ ಬಿಚ್ಚಿ ಮಾತಾಡ್ತಾನ, ನನ್ನ ಭಾವನೆಗಳನ್ನ ಶೇರ್ ಮಾಡ್ಕೊತಾನ, ಯಾರು ಅರ್ಥ ಮಾಡ್ಕೋತಾರ ಅವ್ರ ಜೊತೆ ಇರ್ತಾನ, ಯಾರು ಬಿಡ್ತಾರ ಬಿಡ್ತಾನ. ಬಟ್ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಸಿಕ್ಕಾಪಟ್ಟೆ ನೋವು ಆಗ್ತಿರ್ತದ. ಡೈಲಿ ನನಗೂ ನೋವುಗಳು ಇರ್ತಾವ, ಡಿಪ್ರೆಷನ್ ಇರ್ತಾವ, ವರ್ಕ್ ಪ್ರೆಷರ್ ಇರ್ತೈತಿ, ಎಲ್ಲ ಇರ್ತೈತಿ. ಬಟ್ ಅತ್ರಾಗೆ ಹ್ಯಾಪಿನೆಸ್ ಕಂಡ್ಕೊತಿರ್ತೀನಿ. ನನ್ ಕಾಡವ್ರ ರಗಡ್ ಮಂದಿ ಇರ್ತಾರೋ, ಬೆಳ್ಸವ್ರು ಇರ್ತಾರೋ, ಅಳ್ಸವ್ರು ಇರ್ತಾರ, ಅಂತತ್ರೊಳಗ ನನಗಾಗಿ ನಾನು ಬದುಕ್ತೀನಿ. ಈಗ ಟೈಮ್ ಟೇಬಲ್ದಾಗ ಡೈಲಿ ಏನಿರ್ತೈತಿ, 8 ಗಂಟೆ ಪಟಕ್ಸಿ ಓಡೋದಿರ್ತೈತಿ. ಬಟ್ ಒಂದೊಂದ್ ದಿನ ಏನ್ ಮಾಡ್ತಾನ, 8 ಇವತ್ತೊಂದ್ ದಿನ ಲೇಟ್ ಮಾಡಿ ಹೋಗೋಣ ಮನ್ಕೊಂಡ್ ಬಿಡ್ತಾನ. ಯಾಕೆ ನನ್ ಜೀವಕ್ಕೆ ಸಮಾಧಾನ ಬೇಕೋ ಬೇಡ? ಈಗ ಈಗ ಸಿದ್ದೇಶ್ವರಪ್ಪ, ಗೌತಮ್ ಬುದ್ಧ, ಪೈಗಂಬರ ಇವರೆಲ್ಲ ಸತ್ತು ಹೋಗಿದಾರ. ನನ್ ಜೀವನ ಪಾವನ ಆಗ್ಲಿ ಅಂತ ಹೇಳಿ ಅವ್ರ ಗೋರಿಗೆ ಹೋಗಿ ನಮಸ್ಕಾರ ಮಾಡ್ರ, ಆ ಸತ್ತವ್ರಿಗೆ ಏನು ಗೊತ್ತಾಗ್ತೇನ ಇವ್ರು ನನ್ ತಲೆ ಬಂದಾರ ಅಂತ ಹೇಳಿ. ಹಂಗ ನೀ ಸಿಕ್ಕಾಪಟ್ಟೆ ದುಡ್ಡು ಗಳಿಸಿದೆ, ನಂತರ ಸತ್ತು ಹೋದೆ. ನೀ ಗಳಿಸಿದ ದುಡ್ಡ ಇವ್ರ ಆನಂದದಾಯಕವಾಗಿ, ಅಥವಾ ನೀ ಗಳಿಸಿದ ಆಸ್ತಿ, ಅಥವಾ ನೀ ಕಟ್ಟಿದ ಮನ್ಯಾಗ ಇವರೆಲ್ಲ ಹ್ಯಾಪಿ ಆಗದಾರ ಅಂತ ಹೇಳಿ ನಿಂಗೆ ಸತ್ತ ಮೇಲೆ ಏನ್ ಗೊತ್ತಾಗೋದೈತಿ? ಇದ್ದಾಗ ಗೊತ್ತಾಗ್ಬೇಕು ನಿಂಗೆಲ್ಲ. ಯಾವಾಗ ಗೊತ್ತಾಗ್ಬೇಕು? ಇದ್ದಾಗ ಗೊತ್ತಾಗ್ಬೇಕು. ಅದ್ರ ರೀತಿ ಇನ್ನೊಂದು ಕತೆ ಹೇಳ್ತಾನ ನನಗೆ.
ಒಂದು ಸಲ ಒಬ್ಬ ರಾಜ ಏನು ಮಾಡಿರ್ತಾನಂದ್ರ ಆ ಕತಿ ನೆಕ್ಸ್ಟ್ ಹೇಳೋಣ. ಇವತ್ತು ಸಾಕಿಷ್ಟ, ನಾಳೆ ಹೇಳೋಣ. ಯಾಕೆ ಇದನ್ನ ವಿಡಿಯೋದ ಹೊಡೆದಾಗ್ತೈತಿ. ನಾಳೆ ಒಂದು ಬೆಸ್ಟ್ ಕತೆ ಹೇಳ್ತೀನಿ.